ಸೊ ಈ ಗಿರೀಶ್ ಮುಟ್ಟಣ್ಣನವರಿಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಾದಾಗ ಅವ್ರಿಗೆ ಈ ಕೇಸು ತುಂಬಾನೇ ಕಾಡುತ್ತೆ. ಅಲ್ಲ, ಇಷ್ಟೊಂದು ವರ್ಷಗಳಾಗೋಯ್ತು ಆ ಹುಡುಗಿ ಜೊತೆ ಅನ್ಯಾಯ ಆಗಿ, ಸ್ಟಿಲ್ ಈ ಒಂದು ಕೇಸ್ ನ ಕನ್ಕ್ಲೂಷನ್ ಸಿಕ್ತಿಲ್ವಲ್ಲ, ಏನ್ ನಡೀತಿದೆ ಧರ್ಮಸ್ಥಳದಲ್ಲಿ ಅರ್ಥ ಆಗ್ತಿಲ್ವಲ್ಲ ಅಂತ ಈ ಗಿರೀಶ್ ಅವರು ತಮ್ಮ ಹಳೆ ಪೊಲೀಸ್ ಕಾಂಟ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಆ ಸೌಜನ್ಯ ಕೇಸ್ ಫೈಲ್ ನ ಒಂದು ಕಾಪಿನ ತಮ್ಮ ಹತ್ರ ತರಿಸ್ಕೋತಾರ. ಆ ಒಂದು ಕೇಸ್ ಫೈಲ್ ಅಲ್ಲಿ ಸೌಜನ್ಯ ಬಗ್ಗೆ ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ಬಗ್ಗೆನೂ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಗಿರೀಶ್ ಅವರು ಸಂತೋಷ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್ ನೋಡ್ತಾ ಇರಬೇಕಾದ್ರೆ ಅವರು ಒಂದು ವಿಷಯನ ನೋಟಿಸ್ ಮಾಡ್ತಾರೆ. ಅದೇನಂತಂದ್ರೆ ಪೊಲೀಸ್ ಅವರು ಸಂತೋಷ್ ರಾವ್ ನ ಬರೀ ಸೌಜನ್ಯ ಕೇಸ್ ಅಲ್ಲಿ ಒಂದೇ ಫಿಟ್ ಮಾಡಿರಲ್ಲ, ಸೌಜನ್ಯ ಸಾಯೋಕ್ಕಿಂತ 20 ದಿನ ಹಿಂದೆ ಧರ್ಮಸ್ಥಳದಲ್ಲೇ ನಡೆದಿರುವಂತಹ ಒಂದು ಕ್ರೈಮ್ ಅಲ್ಲಿನೂ ಸಹ ಸಂತೋಷ್ ರಾವೇ ಆರೋಪಿ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ. ಆದ್ರೆ ನಾನಿಲ್ಲಿ ಯಾರ್ದನ್ನು ರಿಯಲ್ ನೇಮ್ಸ್ ನ ಬಳಸಲ್ಲ, ಯಾಕಂದ್ರೆ ಮುಂದೆ ಕೇಸ್ ಅಲ್ಲಿ ತುಂಬಾ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ಹೆಸರುಗಳು ಬರ್ತವೆ. ಅಂಡ್ ನನ್ ವಿಡಿಯೋ ಯೂಟ್ಯೂಬ್ ಇಂದ ಡಿಲೀಟ್ ಆಗೋದು ನನ್ಗೆ ಇಷ್ಟ ಇಲ್ಲ, ಹಾಗಾಗಿ ನಾನಿಲ್ಲಿ ಯಾರ್ದನ್ನು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ. ಬಟ್ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಒಂದ್ ಸ್ವಲ್ಪ ನೀವ್ ಅರ್ಥ ಮಾಡ್ಕೊಳ್ಳಿ.